ಸಾಂಖ್ಯಯೋಗ 42ನೇ ಶ್ಲೋಕದಿಂದ 46ನೇ ಶ್ಲೋಕದವರೆಗೆ ನೋಡೋಣ. ಇವತ್ತು ಫಸ್ಟ್ ಎಲ್ಲ ಶ್ಲೋಕಗಳನ್ನು ಒಂದ್ಸತಿ ಹಾಡಿಬಿಡ್ತೀನಿ. ಇವತ್ತು ಹಾಡುವ ಮನಸ್ಸಾಗಿದೆ, ಹಾಡಿಬಿಡ್ತೀನಿ. ಆಮೇಲೆ ಒಂದೊಂದ ಅರ್ಥಗಳನ್ನು ಹೇಳ್ತಾ ಹೋಗ್ತೀನಿ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾ ಪಾರ್ಥ ನಾಣ್ಯದಸ್ತೀತಿ ವಾದಿನಾ ಕಾಮಾತ್ಮನಃ ಸ್ವರ್ಗಪರಾ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿರ್ ಸಮಾಧೌ ನ ವಿಧೀಯತೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಯಾವನಾರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತ. ಇಲ್ಲಿ ಕೃಷ್ಣ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಸ್ವಲ್ಪ ಬೈತಿದ್ದಾನೆ, ಸ್ವಲ್ಪ ಸಿಟ್ಟಿಗೆದ್ದಾನೆ. ನನಗೆ ಈ ಶ್ಲೋಕಗಳನ್ನು ನೋಡಿದ್ರ, ಇಲ್ಲಿ ಮುಂದೆ ಬರ್ತಕ್ಕಂಥ ಇವೆಲ್ಲ ಶ್ಲೋಕಗಳನ್ನು ನೋಡಿದ್ರೆ ಸ್ವಲ್ಪ ಸಿಟ್ಟಿಗೆದ್ದಾನೆ. ಯಾರ ಮೇಲೆ ಸಿಟ್ಟಿಗೆದ್ದಾನೆ ಅಂದ್ರೆ, ಕೆಲವು ಅವಿವೇಕಿಗಳದಾರಂತ ಈ ಭೂಮಿ ಮೇಲೆ. ಅವರು ಸಾಮಾನ್ಯ ಮನುಷ್ಯನನ್ನ ಏನ್ ಮಾಡಕತ್ತಾರ, ಅವರು ಪಥಭ್ರಷ್ಟ ಮಾಡಕತ್ತಾರ, ವಾಮ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗ್ತಿದಾರ. ಇಲ್ಲದನ್ನ ಇದ್ದದ್ದನ್ನ ಹೇಳಿ ಹೇಳಿ ಅವ್ರಿಗೆ ಮುಂದೆ ಬರ್ತಕ್ಕಂಥ ಆಸೆಗಳನ್ನು ತೋರಿಸಿ. ಎದ್ರ ಬಗ್ಗೆ ಆಸೆಗಳು? ಈ ವರ್ಡ್ ಏನೈತಲ್ಲ, ಇದು ಪ್ರತಿಯೊಂದು ಮಾರ್ಗ, ಸ್ಪಿರಿಚುವಲ್ ಮಾರ್ಗ ಅಂತ ಹೇಳ್ತಕ್ಕಂಥ ವಾಮ ಮಾರ್ಗಗಳ ಹತ್ರ ಇರ್ತೈತಿ ಸ್ವರ್ಗ ಅಂತೇಳಿ. ಕೆಲವರು ಇದನ್ನ ಸ್ವರ್ಗ ಅಂತ ಕರೀತಾರ, ಕೆಲವರು ಇದನ್ನ ಹೆವನ್ ಅಂತಾರ, ಕೆಲವರು ಇದನ್ನ ಜನ್ನತ್ ಅಂತಾರ. ಪ್ರತಿಯೊಂದ್ರೊಳಗೂ ಇರ್ತೈತಿ, ಪ್ರತಿಯೊಂದು ಧರ್ಮದೊಳಗೂ ಇರ್ತೈತಿ. ಅರ್ಥ? ನೀ ಕಾರ್ಪೊರೇಟ್ ಸೆಕ್ಟರ್ ಒಳಗೂ ಬಂದ್ರೂ ಇರ್ತೈತಿ. ನಿಮ್ಗೊಂದು ಬಂಗ್ಲೋ ಸಿಗ್ತೈತಿ, ನಿಮ್ಗೆ ಹೈಯರ್ ಅಥಾರಿಟಿ ಸಿಗ್ತೈತಿ, ನಿಮ್ಗೆ ಪ್ರಮೋಷನ್ಸ್ ಆಗ್ತೈತಿ. ಇವೇ ಸ್ವರ್ಗ ಅಂದ್ರೆ ಏನಿದೆ, ಇವೇ. ಇಂತಹ ಬೆಹಕಿ ಬೆಹಕಿ ಬಾತೆ ಅಂತಾರ. ಅದನ್ನ ಎಲ್ಲಿ ಹೇಳಿದಾನೆ ಅಂತಂದ್ರೆ, ಪುಷ್ಪಿತಾಂ ವಾಚಂ. ಪುಷ್ಪಿತಾಂ ವಾಚಂ, ಪುಷ್ಪ ಅಂದ್ರೆ ಏನು? ಹೂವ. ಹೂವಿನಂತೆ ಮೃದು ಮೃದು ಆಗಿರ್ತಕ್ಕಂಥ ಮಾತುಗಳು. ಪುಷ್ಪಿತಾಂ ವಾಚಂ. ಯಾಂ ಇಮಾಂ, ಯಾರು ಈ ಪ್ರಕಾರವಾಗಿ, ಪುಷ್ಪಿತವಾಂ ವಾಚಂ, ಹೂವಿನಂತ ಮಾತುಗಳನ್ನ, ಪ್ರವದಂತಿ ಆಡುತ್ತಾರೋ ಅವರು ಅವಿವೇಕಿಗಳು. ಅವಿಪಶ್ಯತಿ, ಅವಿಪಶ್ಯತಿ ಅಂತಂದ್ರ ನೋಡ್ತಕ್ಕಂಥವ್ರಲ್ಲ, ಅವ್ರು ನೋಡಿದವರಲ್ಲ, ತಿಳ್ಕೊಂಡವರಲ್ಲ, ಕಂಡವರಲ್ಲ, ಅವಿವೇಕಿಗಳು ಅಂತ ಹೇಳ್ತಾ. ಇಲ್ಲೊಂದ್ ಸ್ವಲ್ಪ ಇದನ್ನ ನೋಡಿದ ತಕ್ಷಣ ಯಾವ ನನ್ನ ಮಗ ಹೆಂಗ್ ಹೇಳ್ತಾನಲ್ಲ ಅವ ಅವಿವೇಕಿ ಅದನವ ಅಂದಂಗ್ ಬೇಕತ್ತೆ. ಯಾಮ್ ಇಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ. ಕೃಷ್ಣ ಬೈದ್ನಲ್ಲ ಹಿಂಗ. ಯಾ ನನ್ನ ಮಗ ಹಿಂಗ್ ಹೇಳ್ತಾನಲ್ಲ, ಹೂವಿನಂಗೆ ಮಾತಾಡ್ತಾನಲ್ಲ, ಅವ ಅವಿವೇಕಿ ಅದನವ. ಅವ ಮತ್ತೇನ್ ಹೇಳ್ತಾನಂತ, ವೇದವಾದರ ತಾಪಾರ್ಥ ನ ಅನ್ಯತ್ ಅಸ್ತಿ ಅಂತನಂತ. ಇವೆಲ್ಲ ವೇದಗಳೊಳಗೆ ಬರೆದು ಬಿಟ್ರ ಪಾರ್ಥ. ಮತ್ತೆ ಎಲ್ಲಿ ನಿನಗ ಶಾಸ್ತ್ರದೊಳಗೆ ಬರ್ದಾರ, ನೀನು ಹಿಂಗ ಬಂಗಾರದ ಕುದುರೆ ಮಾಡು, ಬಂಗಾರದ ಕುದುರೆ ಮಾಡಿದಿ ಅಂತಂದ್ರೆ ನಿನ್ಗೆ ಮುಂದೆ ಸತ್ ಮೇಲೆ ಸ್ವರ್ಗದೊಳಗೆ ನಿನ್ಗೊಂದು ಕುದುರೆ ಸಿಗ್ತೈತಿ. ನೀನ್ ಈಗ ಹಾಲಿನ ಅಭಿಷೇಕ ಮಾಡು, ನಿನ್ನ ಸ್ವರ್ಗದೊಳಗಡೆ ನಿನ್ಗ ಹಾಲಿನ ನದಿ ಹರಿತೈತಿ ನಿನ್ನ ಮನಿ ಮುಂದೆ. ಈಗ ಜೇನುತುಪ್ಪ ಗಿಂತುಪ್ಪ ಹಾಕಿ, ನೀನು ಮನಿ ತುಂಬ ಜೇನುತುಪ್ಪ ಇರ್ತೈತಿ. ಬಂಗಾರದ ಮನಿ ಇರ್ತೈತಿ ನಿನಗ, ಬಂಗಾರದ ಇಟ್ಟಂಗಿಗಳು ಇರ್ತಾವ, ಬಂಗಾರದ ಪಾಯ್ಕಾನ್ ಇರ್ತೈತಿ, ಬಂಗಾರದ ಎಲ್ಲ ತಿನ್ನಾಕ ಉಣ್ಣಾಕ ಅಪ್ಸರೆಯರು, ರಾಣಿಗಳು, ಅವ್ರು ಇವ್ರು ಎಲ್ಲರೂ ಇರ್ತಾರೆ ನಿನಗ ಸ್ವರ್ಗದೊಳಗ. ಅರ್ಥತಾ? ಅದಕ್ಕೆ ಇಲ್ಲಿ ನೀನು ಚೆನ್ನಾಗಿ ಇದನ್ನ ಮಾಡು. ಯುವ ಪುಷ್ಪಿತಾಂ ವಾಚಂ. ಹಿಂಗ ಸ್ವರ್ಗದ ಹೊಗಳಿಕೆ ಹೊಗಳಿಕೆ ಮಾಡಿ 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 ನಿಮ್ಮ ಕರ್ಮಗಳನ್ನ ತಗೊಳ್ತಿರ್ತಾರಲ್ಲ ಅಂಥವ್ರನ್ನ ನಂಬಬೇಡ್ರಿ, ಅವ್ರ ಅವಿವೇಕಿಗಳಂದ್ರ. ಅವ್ರು ಇನ್ನೊಂದು ಏನ್ ಹೇಳ್ತಾರಂತ, ವೇದವಾದರಥ ಅಂತಾರಂತ. ವೇದದಲ್ಲಿರ್ತಕ್ಕಂಥ ಅರ್ಥ ವೇದದಲ್ಲಿ ಹಿಂಗ ಹೇಳ್ಯಾರ, ಹಂಗೆ ಮಾಡ್ರಿ ಅಂತ ಇತಿವಾದಿನಃ ಹಿಂಗ ಹೇಳ್ತಾರಂತೆ. ಇತಿವಾದಿನಃ ಹಿಂಗ ಹೇಳ್ತಾರಂತೆ. ಇಲ್ಲಿ ಇನ್ನೊಂದು ಮಿಸ್ಕಾನ್ಸೆಪ್ಷನ್, ನೀವು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ್ರಿ. ಇಲ್ಲಿ ವೇದ ಅಂತ ಬರ್ದಾರ ಇಲ್ಲಿ. ಹಂಗಾರೆ ವೇದದೊಳಗೆ ಹಿಂಗ್ ಬರ್ದಾರ ಅಂತಂದ್ರೆ ವೇದ ಅಂದ್ರೆ ಏನು? ಮತ್ತೆ ಅವು ಋಗ್ವೇದ,
ಯಜುರ್ವೇದ, ಸಾಮವೇದ, ಅಥರ್ವವೇದ ಇವುಗಳ ಬಗ್ಗೆ ಮಾತಾಡಕತ್ತಿಲ್ಲ ಇವರು. ದೇ ಆರ್ ನಾಟ್ ಟಾಕಿಂಗ್ ಅಬೌಟ್ ದೀಸ್. ಇವು ಪಾಪ ಸುಮ್ಮದವ, ಇದ್ರೊಳಗೆ ಒಂದು ಸಂಗೀತ ಐತಿ, ವಿಜ್ಞಾನ ಐತಿ, ಶಾಸ್ತ್ರ ಏನೇನೋ ಅದಾವ, ಪಾಪ ಚಲೋ ಇದಾವು. ಅವುಗಳ ಬಗ್ಗೆ ಬಯಕತ್ತಿಲ್ಲ ಅವರು. ಅವ್ರು ಎದ್ರ ಬಗ್ಗೆ ಬಯಕತ್ತ, ವೇದ ಅಂದ್ರೆ ಏನ್ ಗೊತ್ತಾ? ಸಮಥಿಂಗ್ ವಿಚ್ ಇಸ್ ಪ್ರಿಂಟೆಡ್ ಅಂಡ್ ಯು ಆರ್ ಕ್ಲೇಮಿಂಗ್ ದಟ್ ಇಟ್ ಇಸ್ ಪ್ರಿಂಟೆಡ್ ಬೈ ಗಾಡ್. ಯು ಟೇಕ್ ಇಟ್ ಗ್ರಾಂಟೆಡ್ ಆಫ್ ದಿಸ್ ಭಗವದ್ಗೀತಾ ಆಲ್ಸೋ. ಹೌದಾ? ಅಥವಾ ಯಾವುದೋ ಒಂದು ಶಾಸ್ತ್ರ, ಯಾವುದೋ ಒಂದು ಉಪನಿಷತ್ತು, ಯಾವುದೋ ಒಂದು ಪುಸ್ತಕ, ಧರ್ಮ ಗ್ರಂಥಗಳು ಅವೆಲ್ಲವನ್ನ ಏನು ಬರ್ದಾರಲ್ಲ, ಅವುಗಳೊಳಗೆ ಬರ್ದಾರ ನೀನು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತೇಳಿ ನಿನ್ನ ಡೈರೆಕ್ಷನ್ ಚೇಂಜ್ ಮಾಡ್ತಕ್ಕಂಥವ್ರು ಅವಿವೇಕಿಗಳು, ಅವ್ರು ನಂಬಬೇಡ ಅಂತ ಇಲ್ಲಿ ಬಯಕತ್ತಾನೆ ಕೃಷ್ಣ. ಮತ್ತೆ ನೆಕ್ಸ್ಟ್ ಹೇಳ್ತಿದ್ದಾನ, ಕಾಮಾತ್ಮಾನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಇಲ್ಲಿ ಮತ್ತೆಗಂತ ಜನರದರಂತ ಕಾಮಾತ್ಮಾನಃ ಸ್ವರ್ಗಪರಾಹ, ಕೆಲವರು ಆಸೆಗಳನ್ನೇ ತಮ್ಮ ಆತ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು. ನಾನು ಹುಟ್ಟಿನ ಆಸೆ ಪಡೋದೇ ಆಸೆ, ರೊಕ್ಕ ಬೇಕು, ರೂಪಾಯಿ ಬೇಕು, ಹೆಣ್ಣು ಹಣ್ಣು ಮಣ್ಣು ಬೇಕು, ಪ್ರಾಪರ್ಟಿ ಬೇಕು, ಹೆಸರು ಬೇಕು, ಪೊಸಿಷನ್ ಬೇಕು, ಅದೇ ಆಸೆಗಳನ್ನೇ ಆತ್ಮ ಅಂತ ತಿಳ್ಕೊಂಡಿರ್ತ. ಕಾಮಾತ್ಮಾನಃ ಸ್ವರ್ಗಪರಹ, ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಜಗತ್ತೊಳಗೆ ಯಾವುದೂ ಇಲ್ಲ. ನಾನು ಏನೇ ಮಾಡ್ತಿದ್ರು ಸ್ವರ್ಗಕ್ಕೋಸ್ಕರ ಮಾಡಕತ್ತೀನಿ ಹಂಗೆ ತಿಳ್ಕೊಂಡಿರ್ತಕ್ಕಂಥವ್ರು. ಮತ್ತು ಭೋಗೈಶ್ವರ್ಯಂ ಗತಿಂ ಪ್ರತಿ, ಭೋಗ ಐಶ್ವರ್ಯಗಳನ್ನೇ ಪಡಿಬೇಕು ಅಂತ ಕುಂತ್ಕೊಂಡಿರ್ತಕ್ಕಂಥವ್ರು, ಭೋಗಗಳು ಐಶ್ವರ್ಯಗಳನ್ನ ಪಡಿಬೇಕಂತ ಕುಂತ್ಕೊಂಡಿರ್ತಕ್ಕಂಥವ್ರು. ಜನ್ಮ ಕರ್ಮ ಫಲಪ್ರದಾಂ, ಜನ್ಮ ಕರ್ಮಗಳಿಂದ ಏನು ಫಲಗಳು ಬಂದಿರ್ತಾವ ಅವನ್ನೆಲ್ಲವನ್ನೂ ಕೂಡ ಧಾರೆ ಎರೆದು ಇವಕ್ಕೋಸ್ಕರನೇ ಕುಂತಿರ್ತಾರಂಥವ್ರು. ಕ್ರಿಯಾ ವಿಶೇಷ ಬಹುಲಾಂ, ಅದರಿಂದ ಬರ್ತಕ್ಕಂಥ ಬಹು ಲಾಭಗಳು ಇರ್ಬೋದು, ಕ್ರಿಯಾ ವಿಶೇಷಗಳು ಎಲ್ಲವನ್ನೂ ಒಟ್ಟ ಸ್ವರ್ಗಕ್ಕೋಸ್ಕರನ ಕುಂತಿರ್ತಾರಂತ ಇವರು. ಅವರು ಯಾರವರು? ಅವಿಪಶ್ಚಿತ, ಅವ್ರು ಕಂಡವರಲ್ಲ, ಅವಿವೇಕಿಗಳು. ಬರ್ತದ ಅಂದ್ರೆ ಕರ್ಮ ಇನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಕರ್ಮದಲ್ಲಿರ್ತಕ್ಕಂಥ ಮಿಸ್ಕಾನ್ಸೆಪ್ಟ್ಸ್ಗಳನ್ನು ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತಚೇತಸಾಂ. ಇದು ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಭೋಗೈಶ್ವರ್ಯ ಪ್ರಸಕ್ತಾನಾಂ ಅಂದ್ರೆ ಭೋಗ ಮತ್ತು ಐಶ್ವರ್ಯದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಹೌದಾ, ನನಗೆ ಅದೇ ಬೇಕು, ರೊಕ್ಕ ರುಜಿನ ಅದು ಇದು ಅದನ್ನ ಪೊಸಿಷನ್ಸು ಪವರು ಅದೇ ನನ್ನ ಆಸಕ್ತಿ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಅವನ ತಯಾ ಅಪಹೃತ ಚೇತಸಾಂ ಅಂದ್ರೆ ಅವನ ಚೇತನ ಏನೈತಲ್ಲ, ಅವನ ಮನಸ್ಸು ಏನೈತಲ್ಲ, ಅವನ ಮಾನಸಿಕ ಸ್ಥಿತಿ ಏನೈತಲ್ಲ, ಅದು ಅಪಹರಣ ಆಗಿಬಿಟ್ಟೈತೆ. ಅದು ಯಾರಿಂದ ಅಪಹರಣ ಆಗೈತಿ? ಭೋಗ ಐಶ್ವರ್ಯಗಳಿಂದ ಅಪಹರಣ ಆಗಿಬಿಟ್ಟೈತಿ. ಒಬ್ಬರೇ ಅದನ್ನೇ ಚಿಂತೆ ಮಾಡ್ತಾನೇ ಇದ್ದಾನಂತ. ಅಂತಹವನು ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧವು ನ ವಿಧೀಯತೆ, ಅಂತವನಿಗೆ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಸಮಸ್ಥಿತಿ, ಮನಸ್ಸಿನ ಸಮಸ್ಥಿತಿ ಇರುವುದಿಲ್ಲ. ನಿಶ್ಚಯಾತ್ಮಿಕ ಬುದ್ಧಿ ಮತ್ತು ಸಮಸ್ಥಿತಿ ಅವನಲ್ಲಿ ಇರುವುದಿಲ್ಲ. ಹೇಳ್ತಾ, ಭೋಗೈಶ್ವರ್ಯ ಪ್ರಸಕ್ತಾನಾಂ, ಭೋಗೈಶ್ವರ್ಯದ ಕಡೆಗೆ ಆಸಕ್ತಿ ಹೊಂದಿರತಕ್ಕಂತಹ ಅವನ ಚೇತನ ಅಪಹರಿಸಿಕೊಂಡು ಹೋಗಿದೆ. ಅಂತವನು ನಿಶ್ಚಯಾತ್ಮಿಕ ಬುದ್ಧಿಯನ್ನು ಮತ್ತು ಸಮಸ್ಥಿತಿಯನ್ನು ಹೊಂದಲು ಸಾಧ್ಯವಿಲ್ಲ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಹಿಂಗ ಆಗು ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ? ಅರ್ಜುನನಿಗೆ. ಭವಾರ್ಜುನ, ಭವ ಅಂದ್ರೆ ಆಗು. ಓಕೆ, ಹಿಂಗ ಆಗಪ್ಪ ನೀನು. ಹೆಂಗಾಗು ಅಂತಂದ್ರ ನಿಸ್ತ್ರೈಗುಣ್ಯೋ, ಈ ವೇದ ಅಂತಂದ್ರೆ ಏನೈತಲ್ಲ, ವೇದ ಅಂತಂದ್ರ ಈ ಪ್ರಕೃತಿಯೊಳಗೆ ಏನೈತಲ್ಲ, ಅದು ಪ್ರಕೃತಿಯಲ್ಲಿ ತ್ರೈಗುಣ್ಯ ವಿಷಯ. ಈ ಪ್ರಕೃತಿಯಲ್ಲಿ ಸತೋ ರಜೋ ತಮೋ ಅಂತೇಳಿ 3 ಗುಣಗಳದಾವ. ಆ ಗುಣಗಳನ್ನು ಬಿಟ್ಟು ಬಿಡು, ಅವುಗಳನ್ನು ತಿಳ್ಕೊ ಫಸ್ಟ್. ಅವುಗಳನ್ನು ತಿಳ್ಕೊಂಡು ಅವುಗಳನ್ನು ಬಿಟ್ಬಿಡು. ಬಿಟ್ಟು ಹೆಂಗಾಗಬೇಕು? ನಿಸ್ತ್ರೈಗುಣ್ಯೋ ಭವಾರ್ಜುನ, ಆ ಮೂರು ಗುಣಗಳನ್ನು ಬಿಟ್ಟು ಬಿಡು. ನಿರ್ದ್ವಂದ್ವೋ, ದ್ವಂದ್ವವನ್ನು ಬಿಡು. ನಿತ್ಯ ಸತ್ವಸ್ಥೋ, ಯಾವಾಗಲೂ ಸತ್ವ ಗುಣವನ್ನು ಹೊಂದಿರು. ನಿರ್ಯೋಗಕ್ಷೇಮೋ, ಯೋಗಕ್ಷೇಮ ಅಂದ್ರೆ ಏನು ಗೊತ್ತಾ? ಯೋಗ ಅಂತಂದ್ರ ಮತ್ತೆ ಅದು ಯೋಗ ಬೇರೆ, ಇಲ್ಲಿ ಯೋಗ ಮತ್ತು ಕ್ಷೇಮ ಅಂತಂದ್ರ ಯೋಗ ಮತ್ತು ಕ್ಷೇಮ. ಯೋಗ ಅಂತಂದ್ರೆ ಬೇಕು ಅಂತಕ್ಕಂಥ ಆಸೆ, ಕ್ಷೇಮ ಅಂತಂದ್ರೆ ಪಡೆದಿರ್ತಕ್ಕಂಥದ್ದನ್ನ ಮತ್ತೆ ಅದನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಆಸೆ. ಇದು ಪಡೆಯುವ ಆಸೆ, ಪಡೆದಿದ್ದನ್ನ ಕಾಪಾಡ್ಕೊಂಡು ಹೋಗುವ ಆಸೆ. ನನಗೆ 10 ಲಕ್ಷ ರೂಪಾಯಿ ಬೇಕು ಅಂತಂದ್ರೆ ಅದು ಯೋಗ. ಓಕೆ, ಕ್ಷೇಮ ಅಂತಂದ್ರೆ ಆ 10 ಲಕ್ಷ ರೂಪಾಯಿನ ಟ್ರೆಜರ್ ಒಳಗೆ ಇಟ್ಕೊಂಡು ಕಾಯ್ಕೊಂತ ಕುಂದ್ರೋದು, ಅದು ಕ್ಷೇಮ, ಯೋಗಕ್ಷೇಮ. ನಿರ್ಯೋಗಕ್ಷೇಮ
ಹೌದಾ? ಅದು ಬೇಡ ನಿನಗೆ. ಇಂಥ ಯೋಗಕ್ಷೇಮಗಳೇ ಬೇಡ. ಬೇಕು ಅನ್ನೋದನ್ನು ಬೇಡ, ಕಾಪಾಡ್ಕೊಂಡು ಹೋಗೋದು ಬೇಡ. ಆರಾಮಿರು ನೀ. ಹೆಂಗಿರು? ನಿಸ್ತ್ರೈಗುಣ್ಯ ಇರು, ಸದಾ ಸತ್ಯದ ಕಡೆಗಿರು, ಮತ್ತೆ ನಿರ್ದ್ವಂದ್ವವಾಗಿರು. ಅಂತಹ ಆತ್ಮ ಆಗು. ಅರ್ಥತಾ? ಯಾವನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ವಾಹ್ ವಾಹ್. ಯಾವನಿಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಾಗರನೇ ಸಿಕ್ಕಿಬಿಟ್ಟಿರ್ತದಲ್ಲ, ಅಂಥವನು ಸಣ್ಣ ಕೆರೆಗೋಸ್ಕರ ಆಸೆ ಪಡೋಂಗಿಲ್ಲಂತೆ. ಹೌದಾ? ಯಾವಾನ್ ಅರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ. ಯಾವನಿಗೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಾಗರನೇ ಸಿಕ್ಬಿಟ್ಟದ, ದೇವರ ಕೈಯಾಗ ಸಿಕ್ಬಿಟ್ಟ ನಿನಗೆ. ಜಗತ್ತಿನ ವಿಸ್ಮಯತೆನೇ ನಿನ್ ಕೈಯಾಗ ಸಿಗ್ತದ. ಅಂಥವನು ಈ ಸಣ್ಣ ತುಚ್ಛವಾಗಿರ್ತಕ್ಕಂಥ ಕೆರೆಗಳಿಗೋಸ್ಕರ ತಮ್ಮ ಜೀವನವನ್ನ ವ್ಯಥೆ ಮಾಡೋದಿಲ್ಲ. ಅಂದ್ರೆ ಇದರ ಅರ್ಥ ಏನಂತಾರ? ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಹಂಗ ನಿನಗೆ ಬ್ರಹ್ಮ ಜ್ಞಾನನೇ ಕೈಯಾಗ ಸಿಕ್ಕ ಮೇಲೆ ನೀ ಸಣ್ಣ ಪುಟ್ಟ ಭೋಗ ಐಶ್ವರ್ಯ ಕಾಮ ಕ್ರೋಧ ಲೋಭ ಮೋಹಗಳಿಗೆ ಯಾಕೆ ಬಲಿ ಆಗ್ತಿ? ನಿನ್ನ ಹತ್ರ ಬ್ರಹ್ಮ ಜ್ಞಾನನೇ ನಿನಗ ಸಿಕ್ಕ ಮೇಲೆ. ತಿಳಿದಿಲ್ಲ? ಸಾಕಿವತ್ತಿಷ್ಟು. ಎಷ್ಟು ಚೆನ್ನಾಗಿತ್ತು ಇವತ್ತ. ಒಂದೇದು ಹೇಳ್ತಾ ಇದಾರೆ ಅವರು, ಪುಷ್ಪತಾಂ ವಾಚಾಂ. ಯಾರಾದ್ರೂ ನಿಮ್ಗೆ ಹಿಂಗೇನ್ರ ಹೇಳಿದ್ರೆ ಅಂದ್ರೆ ಬಿಟ್ಬಿಡ್ರಿ. ಅದಕ್ಕೆ ಕರ್ಮನೇ ಬೇರೆ, ಕರ್ಮ ಯೋಗನೇ ಬೇರೆ. ಕರ್ಮ ಯೋಗದಲ್ಲಿ ಚೆನ್ನಾಗಿ ನಿಮ್ಗೆ ಹಿಂಗೆ ಕೆಲಸ ಮಾಡಿ, ಅಷ್ಟು ಕೆಲಸ ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ ಕರೆಕ್ಟ್ ಮುಂದೆ ಹೇಳ್ತಾನೆ. ಬಟ್ ಇಂಥವರಿಂದ ದೂರ ಇರಿ ಅಂತ ಹೇಳ್ತಾನೆ. ಪ್ಲಸ್ ಎಲ್ಲದೂ ಆಸೆ ಕಾಮ ಸ್ವರ್ಗ ಭೋಗ ಐಶ್ವರ್ಯ ಇದ್ರ ಸಲುವಾಗೇನೆ ಎಲ್ಲ ಐತಿ ಅಂತ ಅನ್ಕೊಳೋದು ಬಿಟ್ಟು ಬಿಡ್ರಿ. ಮತ್ತೆ ಭೋಗ ಐಶ್ವರ್ಯಗಳಿಗಿಂತ ಜಾಸ್ತಿ ನೀನೇನಾದ್ರು ಆಸಕ್ತನಾದಿ ಅಂದ್ರೆ ನಿನ್ನ ಮನಸ್ಸು ಅಪಹರಿಸಿಕೊಂಡು ಹೋಗ್ತದ. ನಿನ್ನಲ್ಲಿ ನಿಶ್ಚಯಾತ್ಮಕವಾದ ಬುದ್ಧಿ ಇರಂಗಿಲ್ಲ, ಸಮತ್ವನು ನಿನ್ನ ಹತ್ರ ಇರಂಗಿಲ್ಲ. ಆಮೇಲೆ ಈ ಗುಣಗಳಲ್ಲಿ ಏನೈತಲ್ಲ, ವೇದ ಪ್ರಕೃತಿಯಲ್ಲಿ ಏನೈತಲ್ಲ, 3 ಗಣಗಳಿಂದ ಆಗಿರ್ತದೆ. ರಜೋ ತಮೋ ಸತೋ ಅಂತೇಳಿ. ಮೂರನ್ನು ಬಿಟ್ಟು ಬಿಡು. ಮೂರು ಬಿಡು, ದ್ವಂದ್ವಗಳನ್ನೆಲ್ಲ ಬಿಡು. ಯಾವಾಗಲೂ ಸತ್ಯವಾದ ಕಡೆಗೆ ಇರು. ಮತ್ತು ಯೋಗಕ್ಷೇಮಗಳನ್ನು ಕೂಡ ಬಿಟ್ಟು ಒಂದು ಸುಂದರವಾದ ಆತ್ಮ ಆಗು. ಯಾವಾಗ ದೊಡ್ಡದಾಗಿರ್ತಕ್ಕಂಥ ಸರೋವರನೇ ಸಿಕ್ಕಾಗ, ಸಮುದ್ರನೇ ನಿನ್ನ ಕೈಯಾಗ ಸಿಕ್ಕಾಗ, ಸಣ್ಣ ಪುಟ್ಟ ಜಲಾಶಯಗಳಿಗೋಸ್ಕರ ಕೆರೆಗಳಿಗೋಸ್ಕರ ಆಸೆ ಪಡೋದು ಬಿಡು. ಯಾವಾಗ ನೀನು ಬ್ರಹ್ಮಜ್ಞಾನನೇ ನಿನ್ನ ಕೈಯಾಗ ಸಿಗಾಕತ್ತೈತಿ ಈಗ, ಅಂಥ ಸಮಯದೊಳಗಡೆ ಸಣ್ಣ ಪುಟ್ಟ ಭೋಗ ಐಶ್ವರ್ಯಗಳಿಗೋಸ್ಕರ ನಿನ್ನ ಮನಸ್ಸನ್ನು ಅಪರಿಸಿಕೊಳ್ಕೋಬೇಡ. ಥ್ಯಾಂಕ್ ಯು.